ತುಂಬ ದೂರದಿಂದ ಬರುವಂಥವ್ರು ನಾವು. ಹಿಮಾಲಯದಲ್ಲಿರ್ತೀನಿ, ಯಾರಿಗೂ ಮಾತಾಡ್ಸಲ್ಲ ನಾನು. ಮನೆ ಕಟ್ಟಿದ್ದಾರೆ ನೋಡಿದ್ರೆ ಭಾಗ್ಯಲಕ್ಷ್ಮಿ ನಿಲಯ ಅಂತ, ನೋಡಿಲ್ಲ. ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗ್ತಾರೆ. ಮಾತ್ರ ನಾನು ಹೇಳಲ್ಲ ಯಾರು ಏನಂತ, ಹೆಸರುಗಳು ಹೇಳಕ್ಕೆ ಹೋಗಲ್ಲ ನಾನು. ಈ ಕಲ್ಲೈತಲ್ಲ, ಇದು ಸಾಮಾನ್ಯದ ಕಲ್ಲಲ್ಲ. ಇದು ನಾನು ಎಲ್ಲೆಲ್ಲಿ ಹೋಗಿ ಬರ್ತೀನೋ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಊರಿಗೆ ಎಲ್ಲೆಲ್ಲಿ ಸ್ಟೇಟ್ಗಳಿಗೆ ಹೋಗಿ ಬರ್ತೀನೋ ಅಲ್ಲೆಲ್ಲ ಹುಡ್ಕೊಂಡು ಒಂದು ಪವರಾಗಿ ತೊಗೊಂಡು ಬರೋವಂಥದ್ದು ಇದು. ಇದು ಒಬ್ಬಳು ಹೆಂಗಸು ಬರ್ತಾಳೆ, ನಾನು ಕಾಯೋಕ್ಕಾಗೋಲ್ಲ. ಯಾಕಂದರೆ ಇದು ರಾವ್ಗಾಲಕ್ಕಿಂತ ಮುಂಚೆ ಅವಳು ಕೊಡಬೇಕಾಗಿರೋಂಥ ಕಲ್ಲು. ಯಾಕಂದ್ರೆ ಅವಳು ಪಾಪ ಅವಳು ತುಂಬ ವರ್ಷದಿಂದ ಕೇಳ್ತಾಳೆ, 3-4 ವರ್ಷ ಆಯ್ತು ಅವಳು ಕೇಳ್ಬಿಟ್ಟು. ದೊಡ್ಡ ಶ್ರೀಮಂತರ ಹುಡುಗಿ, ಇದು ಅವಳಿಗೆ ಮಾತ್ರ ಕೊಡ್ಬೇಕು ಕಲ್ಲು. ಕೊಡ್ತೀನಿ, ಅವಳು ಬಂದಿಲ್ಲ, ಸಮಯ ಆಗ್ತಾ ಇದೆ, ಅದಕ್ಕೆ ನಾನು ಇಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ಅವಳು ಬಂದರೆ ಗುರು ಸ್ವಾಮೀಜಿ ಕೊಟ್ಟು ಹೋದ್ರೆ ಅಂತೇಳಿ, ಹತ್ತಿ ಸ್ವಾಮಿ ಅಂತೇಳಿ ಅವ್ರಿಗೆ ಗೊತ್ತಾಗತ್ತೆ. ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟಿದು. ಈ ಕಲ್ಲಲ್ಲಿ ಇಟ್ಟಿರ್ತೀನಿ, ಯಾರಿಗೂ ಕೊಡಬೇಡಿ. ಪೂಜೆ ಮಾಡ್ರಂಥದ್ದು ಇದು. ಇಲ್ಲಿಡ್ತೀನಿ ಸ್ವಾಮೀಜಿ, ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ. ಬೆಳ್ಳಗವಳೆ ಅವಳು ಬರ್ತಾಳೆ, ಅವಳಿಗೆ ಕೊಡಿ, ಅವಳಿಗೆ ಮಾತ್ರ ಕೊಡಿ, ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಕಲ್ಲಲ್ಲಿ ಶಕ್ತಿ ಇದೆ, ಯಾರಿಗೂ ಕೊಡಬಾರ್ದು. ಬೆಳ್ಳಗಿದ್ದಾಳೆ ಭುವನ ಅಂತ ಕರೀತಾರೆ, ಭುವಲಕ್ಷ್ಮಿ ಅಂತ ಕರೀತಾರೆ ಅವಳನ್ನ. ಭುವನ ಅವಳ ಹೆಸರು. ಅವ್ರಿಗೆ ಬಿಟ್ಟು ಯಾರಿಗೂ ಕೊಡಬೇಡಿ, ಗುರುಜಿ ಕೊಟ್ಟು ಹೋದ್ರೆ. ಯಾಕಂದ್ರೆ ರಾವ್ಗಾಲಕ್ಕಿಂತ ಮುಂಚೆ ಇನ್ನೊಬ್ಬರಿಗೆ ಹೋಗಿ ಪೂಜೆ ಮಾಡಿ ಕಲ್ಲು ಕೊಟ್ಟು ಬರಬೇಕು. ಯಾರಿಗೂ ಕೊಡಬೇಡಿ ಕಲ್ಲು ದಯವಿಟ್ಟು. ಆ ಹೆಣ್ಣಿಗೆ ಬಿಟ್ಟು ಯಾರಿಗೂ ಕೊಡಬೇಡಿ. ಏನು ಕೊಟ್ರವರು? ಇಲ್ಲಿಟ್ರ ಅದು ಸಾಮಾನ್ಯವಾಗಿ ಯಾರಿಗೂ ಕೊಡೋದಿಲ್ಲ ಕಣ ಇದು. ಬನ್ನಿ ಕೇಳಿಸಲ್ತ ನನಗೆ. ಕಾಲ ಇದಾ ಇವ್ರನ್ನೆಲ್ಲ ಹಿಡ್ದ ಕಂಬ ಕಟ್ಟಾಕ್ಬೇಕು. ಇವ್ರು ಒಂದೊಂದು ಸಾಮಾನ್ಯವಾಗಿ ಬರಲ್ಲ. ಈಗ ಅವ್ರನ್ನೆಲ್ಲ ಕಳ್ಸಿ ಇವ್ರು ಇಲ್ಲಿಗೆ ಬಂದು ಈ ತರ ಮಾತಾಡ್ತಾನೆ ಅಂದ್ರೆ ಕಿವಿ ಕೇಳಿಸಲ್ಲ, ಇನ್ನೊಂದು ಕೇಳಲ್ಲ. ಇದೇನೋ ಅದೇನೋ ಅಂತ ಕೇಳ್ಬೇಕಾದ್ರೆ ಹಿಡಿದು ಕಂಬ ಕಟ್ರ ಇಲ್ಲಿ. ಯಾರನ್ನ ನಮ್ನ? ಇನ್ನೇನು ಯಾಕೆ ಕೇಳ್ತಾ ಇರೋದು? ಇನ್ನೇನಲ್ಲಿ ಆ ಕಲ್ಲು ನಿಮ್ಗೆ ಕೊಟ್ರಾ? ನೀವ್ ಕೊಟ್ಟಿಲ್ಲ ಅಂದ್ರೆ ನನ್ ಕೊಡಿ, ನಾನು ತಗೊಂಡೈತೀನಿ. ಅದಕ್ಕೇನಂತೆ? ಅಯ್ಯೋ ಕೊಡೋಣ, ನಾನು ತಗೊಂಡೈತೀನಿ ಬಿಡೋಣ. ಯಾಕೆ ನಾವ್ ಎತ್ಕೊಡಲ್ಲ. ನಾವ್ ಎತ್ಕೊಬೋದಾ? ನಿಮಿಷ ಸೇರಿದ್ದು ನಾವ್ ಎತ್ಕೊಡಲ್ಲ. ಆ ಕಡೆ ಹೋಗ್ರ ಏನೇನೋ ಮಾಡಕ್ ಹೋದ್ರೆ ಹಿಡ್ಕೊಂಡು ಕಟ್ಟಾಕ್ಬೇಕಾಗ್ತದೆ. ಎಲ್ಲಾನು ಮರ್ಕಿಲ್ಲಿ ಇಲ್ಲಿ ಕಂಬ ಕಟ್ಟಾಕ್ಬೇಕಾಗ್ತದೆ. ಕೇಳ್ತಾ ಇರೋ ನಾವು ಅಲ್ಲಿ ಇಲ್ಲಿ ಬಂದು ಎಲ್ಲ ಕೊಚ್ಚನ್ನು ಅದು ಇದು ಮಾಡಿದ್ರೆ ಇಲ್ಲಿ ಏನೋ ಸರಿ ಹೋಗಲ್ಲ. ಏನಕ್ಕೆ ಬಂದು ಏನ್ ಇದ್ ಮಾಡ್ತಾ ಇದ್ರಿ? ಎತ್ಕೊಂಡು ಯಾರು ಅವ್ನು ಸ್ವಾಮೀಜಿ ಯಾರು ನೀವು ಮುಟ್ಟಲ್ವಾ? ನೀವು ನಮ್ಮನ್ನ ಮಾತಾಡ್ಸೋದಲ್ಲ, ಅವ್ರಿಗೆ ಹೇಳ್ತಾ ಇರೋದು. ಅವ್ರಿಗೆ ಹೇಳ್ತಾ ಇದೀರಾ? ಅವ್ರಿಗೆ ಹೇಳಿ ನೀವು ಮತ್ತೆ. ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಅಯ್ಯೋ ಇವ್ರಿಗೆ ಬಂದ್ಬಿಟ್ರಲ್ಲೋ. ಅಣ್ಣ ಯಾರು ಹೇಳ್ಬೇಡಿ ಅವ್ರು ಕೊಡ್ಬೇಡಿ, ನನ್ ಕೊಡಿ. ಇಲ್ಲ ಬಿಡಿ, ನಾನು ಇಸ್ಕೊಂತೀನಿ ಬಿಡಿ. ಇಲ್ಲ ಯಾರಿಗೆ ಇಲ್ಲ ಏನ್ ಕಲ್ಲಲ್ಲ ಅದು. ಕಣ್ಣೇ ಹುಷಾರಿಲ್ವಂತವ್ರಿಗೆ ಕಣ್ಣು ಆಪರೇಷನ್ ಆಗಿದೆ ಅಂತ ಹೋಗಿ. ಏನಿಲ್ಲ ಹೋಗಿ ಅಮ್ಮ. ನಾನು ಎತ್ಕೊಯ್ತೀನಿ ಅಂದ್ರೆ ಬೇಡ ಅಂತೀರಿ, ಅದೇ ಇವ್ರು ಎತ್ಕೊಯ್ತಾರೆ. ಇವ್ರ ಸ್ವಾಮೀಜಿ ಹೆಂಗ್ಸ್ರ? ಇವರು ಸ್ವಾಮೀಜಿ ಹಿಂಗಿದಾರ? ಅಲ್ಲ ಕಲ್ಲು ಕೊಡಿ ಅಂದ್ರೆ ಹೆಣ್ಮಕ್ಳು ಮಾತ್ರ ಕೊಡ್ತೀರಿ, ನಾವು ಕೇಳಿದ್ರೇನು? ಅವ್ರು ಹೇಳೋದು ಏನು, ನೀವು ನಿಮ್ಮ ಇಷ್ಟ ಏನೇನು ಮಾಡ್ಕೊಳ್ಳಿ, ಯಾರು ಏನೇನು ಮಾಡ್ಕೊಳ್ಳಿ. ಇಲ್ಲೇ ನಮ್ಮನ್ನ ಹತ್ರ ಏನ್ ಮಾತಾಡ್ತಾ ಇರೋದು? ಕಲ್ಲು ಕೊಡಿ ನನ್ಗೆ. ಯಾರಿಗೂ ಕೊಡಬೇಡಿ ಅಂದೆ, ಬರ್ತೀನಿ ನಾನು. ಒಳ್ಳೇದು. ಅಲ್ಲೋ ಮಾತಾಡಿದ್ರಿ ನೀವು ಅಲ್ಲಿ. ಅಲ್ಲ, ನಿಮ್ಮ ಆಶೀರ್ವಾದ ಬೇಡವಾ ನಮಗೆ? ಅವ್ರ ಹತ್ರ ಮಾತಾಡ್ಕೊಳ್ಳಿ. ಇದು ಕಾಮಿಡಿ ಪ್ರೋಗ್ರಾಮು. ಕುರಿಗಳ ಸ್ವಾಮಿ ನೀವೇ ಕಲ್ಲು ಹಿಡ್ಕೊಂಡಿದ್ದೀರಾ, ನಾನು ಕಲ್ಲು ಹಿಡ್ಕೊಂಡ್ರೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕಥೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಹುಲಿಗೆ, ಯಾವ ಹುಲಿಗೆ? ಪಿಳ್ಳಪ್ಪ ಹುಲಿ. ಅಲ್ಲೇ ಪಿಳ್ಳಪ್ಪ ಹುಲಿಗೆ ಒಂದು. ಅಲ್ಲಣ್ಣ, ನಾನು ಕಲ್ ತಂದು ಕೊಟ್ಟು ಸಖತ್ ಪವರ್ಫುಲ್ ಇದು ಕಲ್ಲು, ಯಾರಿಗೂ ಕೊಡಬೇಡ ಅಂದೆ. ನೀನು ಹೋಗ್ಲಿ, ಆ ಹುಡುಗಿ ಬಂದವಳು, ಅವಳಿಗಾರ ಕೊಡ್ಬೇಕಲ್ವಾ? ಆ ಹುಡುಗಿ ತಗೊಂಡು ಹೋಗು ಅಂತ ಹೇಳಿದ್ರೆ ನಾವು. ಏನಂದ್ಲ ಅವಳು? ಆ ಹುಡುಗಿ ನೀವು ಕೊಡ್ರಿ ಅಂದ್ರೆ ನಾವು ಕೊಡ್ಲಿಲ್ಲ. ನೀವು ಕೊಡ್ಲಿಲ್ಲ? ಓ ಸರಿ ಹೋಯ್ತಾ, ಸರಿಯಾಗಿ ಕೊಡಕ್ ನಿಂತು ಬಿಟ್ಟಿದ್ರಿ ನೀವು. ಸರಿ ಬರ್ಲಾ, ಬರ್ತೀನಿ.